ಮಂಡ್ಯ ಟಿಕೆಟ್ಗೆ ಮೈತ್ರಿ ಮಧ್ಯೆ ನಡೆಯುತ್ತಾ ಯುದ್ಧ. ದಳಪತಿ ವರ್ಸಸ್ ಸುಮಲತಾ ಇಬ್ಬರಲ್ಲಿ ಯಾರಿಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಈಗ ಇದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗಿದೆ. ಹಾಗಾದ್ರೆ ಮಂಡ್ಯ ಟಿಕೆಟ್ಗೆ ಮೈತ್ರಿ ಮಧ್ಯೆನೇ ಯುದ್ಧ ನಡೆಯುತ್ತಾ? ಮಂಡ್ಯ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ಭರ್ಜರಿ ಕಸರತ್ತನ್ನು ನಡೆಸ್ತಾ ಇವೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಆದರೆ ಮಂಡ್ಯ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಬಿಜೆಪಿ ಅಭ್ಯರ್ಥಿನೋ ಅಥವಾ ಜೆಡಿಎಸ್ ಅಭ್ಯರ್ಥಿ? ಪಾಂಡವಪುರದಲ್ಲಿ ಈ ನಿಟ್ಟಿನಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಮಂಡ್ಯ ಕ್ಷೇತ್ರ ಬಿಜೆಪಿಯೇ ಉಳಿಸಿಕೊಳ್ಳಬೇಕು ಎನ್ನುವ ನಿರ್ಧಾರವನ್ನ ಆ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಡಲಾಯಿತು. ಒನ್ಲೈನ್ ಅಜೆಂಡಾ ಫಿಕ್ಸ್ ಮಾಡಿದ ಮಂಡ್ಯ ಬಿಜೆಪಿ. ಬಹಳಷ್ಟು ಕೂಗು ಸ್ಥಳೀಯವಾಗಿರುವಂತವರಿಗೆ ಕೊಡಬೇಕು, ಬಿಜೆಪಿಗೆ ಕೊಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಪ್ರೀತಮ್ ಗೌಡ್ರು ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ತಮ್ಮ ಭಾಷಣದಲ್ಲಿ. ತಾವು ಏನು ಆಗ್ರಹಿಸ್ತೀರಿ? ನಾವು ಸಭೆಗೂ ಕೂಡ ಹೋಗಿದ್ರಿ ಬೆಂಗಳೂರಲ್ಲಿ ಸುಮಲತಾ ಅವ್ರದ್ದು. ಅಲ್ಲ, ಕರೆಕ್ಟು. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಬಿಜೆಪಿಯ ಮಹತ್ವದ ಕಾರ್ಯಕಾರಿಣಿ ಸಭೆ ನಡೀತು. ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರ ಚರ್ಚೆಗೆ ಬಂತು? ಅದರ ಇನ್ಸೈಡ್ ಸ್ಟೋರಿ ಏನು? ಮಾಹಿತಿ ಕೊಡೋದಾದ ವೀಣಾ, ಇವತ್ತು ನಡೆದಂತಹ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಏನಿತ್ತು, ಮಂಡ್ಯದ ಪಾಂಡವಪುರದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದರ ಪ್ರಮುಖ ಉದ್ದೇಶವೇ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ಗೆ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದಾಗಿತ್ತು. ಜಿಲ್ಲೆಯ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಬಂದಿದ್ರು. ಮಾಜಿ ಶಾಸಕ ಪ್ರೀತಮ್ ಗೌಡ ಸೇರಿದಂತೆ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ, ಮಾಜಿ ಶಾಸಕರಾದಂತಹ ರಾಮದಾಸ್ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕರ್ತರು, ಪದಾಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಕೇಳಲಾಯಿತು. ಪ್ರಮುಖವಾಗಿ ಬಿಜೆಪಿಗೆ ಮಂಡ್ಯವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಯಿತು. ಅದರಲ್ಲಿ ಬಹುತೇಕರು ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂತ ಅಭಿಪ್ರಾಯವನ್ನೇ ಕೊಟ್ಟಿರ್ತಕ್ಕಂಥದ್ದು. ಸಭೆಯಲ್ಲಿ ಈ ರೀತಿಯ ಒಂದು ಒತ್ತಾಯ ಕೇಳಿಬಂದಿರ್ತಕ್ಕಂಥದ್ದು. ಈ ಒತ್ತಾಯವನ್ನ ಹೈಕಮಾಂಡ್ ಗಮನಕ್ಕೆ ತರೋದಾಗಿ ಅಲ್ಲಿದ್ದಂತಹ ನಾಯಕರುಗಳು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮತ್ತೆ ನಾರಾಯಣಗೌಡರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಚುನಾವಣೆಯಲ್ಲಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿದ್ರು. ಅಂದ್ರೆ ಹಾಲಿ ಎಂಪಿಗೆ ಟಿಕೆಟ್ ಅನ್ನ ಕೊಡೋದೇ ಮಾನದಂಡ ಆದ್ರೆ, ಹಾಸನದಲ್ಲಿ ಅದೇ ಮಾನದಂಡವನ್ನ ಉಪಯೋಗಿಸೋದಾದ್ರೆ, ಒಂದ್ ವೇಳೆ ಇಲ್ಲಿ ಬಿಜೆಪಿ ಬೆಂಬಲಿತ ಸಂಸದರೇನಿದ್ದಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು. ಅಂದ್ರೆ ಮೊನ್ನೆ ಅವರ ಸುಮಲತಾ ಅವರ ನಿವಾಸದಲ್ಲಿ ಒಂದು ಸಭೆ ನಡೆದಿತ್ತು. ಅಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ಅಲ್ಲೂ ಕೂಡ ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನ ಸುಮಲತಾ ಅವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಮಾತು ಹೇಳಿದ್ದಾರೆ. ಹಾಗಾಗಿ ಆ ಕಾರಣಕ್ಕಾಗಿ ಬಿಜೆಪಿಗೆ ಮಂಡ್ಯ ಕ್ಷೇತ್ರವನ್ನ ಉಳಿಸ್ಕೊಡ್ಬೇಕು, ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ದು ಒತ್ತಾಯವನ್ನ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ನಾರಾಯಣಗೌಡರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಶತಾಯಗತಾಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ತರುವಂತ ರೀತಿಯಲ್ಲಿ ಪದಾಧಿಕಾರಿ, ಕಾರ್ಯಕರ್ತಗಳ ಅಭಿಪ್ರಾಯವನ್ನ ಕೇಳಿ ಬಹುತೇಕ ಕಾರ್ಯಕರ್ತರು ಇದೀಗ ಮಂಡ್ಯಕ್ಕೆ ಬಿಜೆಪಿ ಮಂಡ್ಯಕ್ಕೆ ಉಳ್ಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.